ಟ್ವಿನ್ಸಲ್ಲಿ ಸ್ಕ್ಯಾನ್ಗಳ ನಂಬರ್ಸ್ ಹೆಚ್ಚಬೇಕಾಗ್ತದೆ ಟ್ವಿನ್ಸ್ ಮತ್ತು ಟ್ರಿಪ್ಲೆಟ್ಸಲ್ಲಿ. ಮತ್ತೆ ಒಂದು ಏನಂತ ಹೇಳಿದ್ರೆ ಟ್ವಿನ್ಸಲ್ಲಿ ಲೈಕ್ ಇದರಲ್ಲಿ ಎಲ್ಲ ಬೇರೆ ಬೇರೆ ಥರದ್ದು ಮೋನೋಕೋರಿಯನಿಕ್ ಟ್ವಿನ್ಸ್ ಅಂತ ಇರ್ತದೆ, ಡೈಕೋರಿಯನಿಕ್ ಟ್ವಿನ್ಸ್ ಇರ್ತದೆ, ಮೋನೋ ಆಮ್ನಿಯಾಟಿಕ್ ಮತ್ತು ಡೈ ಆಮ್ನಿಯಾಟಿಕ್ ಟ್ವಿನ್ಸ್, ಈ ಥರ ಬೇರೆ ಬೇರೆ ಥರದ ಟ್ವಿನ್ಸ್. ಸೊ ನಾವು ಅದು ಯಾವ ಥರದ ಟ್ವಿನ್ಸ್ ಅಂತ ನೋಡಬೇಕು. ಈಗ ಬೆಳವಣಿಗೆಯಲ್ಲಿ ತೊಂದರೆ ಇರ್ತದ ಅಂತ. ಸೊ ಅದು ಏನಾಗ್ತದೆ, ಒಂದು ಭ್ರೂಣ ಮತ್ತು ಇನ್ನೊಂದು, ಸೊ ಎರಡಕ್ಕೂ ಈಕ್ವಲಿ ಬ್ಲಡ್ ಸಪ್ಲೈ ಆಗ್ತಾ ಇರ್ತದೆ, ಬಟ್ ಒಂದು ಬೆಳವಣಿಗೆ ಜಾಸ್ತಿ ಆಗ್ತಾ ಇರ್ತದೆ, ಒಂದು ಕಡಿಮೆ ಇರ್ತದೆ. ಅದು ಏನಾಗ್ತದೆ, ಈ ಕಡಿಮೆ ಇರೋ ಮಗುದು ಲೈಕ್ ಸಪ್ಲೈ ಇರ್ತದೆ, ಈ ದೊಡ್ಡ ಮಗು ಅದನ್ನು ಯೂಸ್ ಮಾಡ್ತಾ ಹೋಗೋದ್ರಿಂದಾಗಿ ಈ ಥರ ಪರಿಣಾಮ ಆಗ್ತದೆ. ಸೊ ಅವಾಗ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಇವನ್ ಫಾರ್ ದಟ್ ವಿ ಹ್ಯಾವ್ ಅ ಲೇಸರ್ ಟೆಕ್ನಿಕ್ ಅವಾಗ ನಾವು ಏನು ಮಾಡ್ತೇವೆ, ಲೇಸರಿಂದ ಎಬ್ಲೇಟ್ ಮಾಡಿ ಯಾವ ವೆಸಲಿಂದ ಆ ಬ್ಲಡ್ ಸಪ್ಲೈ ಆಚೆ ಈಚೆ ಇದಾಗಿದೆ ಅಂತ ನೋಡಿ. ಇದಕ್ಕೆ ನಾವು ಹೇಳೋದು ಟ್ವಿನ್ ಟ್ರಾನ್ಸ್ಫ್ಯೂಷನ್ ಸಿಂಡ್ರೋಮ್. ಇದ್ರದ್ದು ರಿಲೇಟೆಡ್ ತೊಂದರೆ ಇದ್ದಲ್ಲಿ ನಾವು ಲೇಸರ್ ಮುಖಾಂತರ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೋದು. ಇದೆಲ್ಲ ಹೈ ರಿಸ್ಕ್ ಇದು. ಸೊ ನಾವು ಫಸ್ಟ್ ಪೇರೆಂಟ್ಸನ್ನು ಕರೆಕ್ಟ್ ಕೌನ್ಸಿಲಿಂಗ್ ಮಾಡಿಬಿಟ್ಟು ಈ ಥರದಕ್ಕೆ ನಾವು ಹೋಗ್ಬೋದು.